ಹೌದು ರೀ, ನಾನೇ ಗೌರಮ್ಮನ ಹತ್ರ ಫೋನಲ್ಲಿ ಸ್ಪೀಕರ್ ಹಾಕಿ ಮಾತಾಡ್ತಿದ್ದೆ. ಹೌದಾ? ಹಾ, ಅದೇ ನನಗೂ ಗೌರಮ್ಮನ ವಾಯ್ಸ್ ಕೇಳಿದ್ದಕ್ಕೆ ಬಂದ್ರೇನೋ ಅನ್ಕೊಂಡೆ. ಅದು ಗೊತ್ತಾಗದೆ ಕೈ ತಾಗಿ ಬಿದ್ದೋಯ್ತು. ಹುಷಾರು, ಕಾಲಿಗೆ ಚುಚ್ಚಬಹುದು. ಬೋರಮ್ಮನ್ನ ಕರೆಸಿ ಕ್ಲೀನ್ ಮಾಡಿಸು. ಹಾ, ಇದು ಒಡೆದು ಹೋಗಿದ್ದಕ್ಕೇನಾ ಇಷ್ಟೊಂದು ಗಾಬರಿ? ಅದಕ್ಕೆ. ಒಡೆದ್ರೆ ಏನಾಯ್ತು? ಇನ್ನೊಂದು ತೊಂದರೆ ಆಗುತ್ತೆ ಬಿಡು. ಏನ್ ಕೃಷ್ಣ, ಒಂದು ಸುಳ್ಳು ಹೇಳಿದ್ದಕ್ಕೆ ಮತ್ತೆ ಮತ್ತೆ ಸುಳ್ಳು ಹೇಳಲೇಬೇಕಾಗಿದೆ. ಇನ್ನು ಎಷ್ಟು ದಿನ ನನಗೆ ಪರೀಕ್ಷೆ? ಮಮ್ಮಿ, ಐಶ್ವರ್ಯ ಕಾಲ್ ಮಾಡ್ತಿದ್ದಾಳೆ. ಹಲೋ. ಹಾ ಐಶ್ವರ್ಯ, ತುಂಬಾ ದಿನ ಆಗೋಯ್ತಲ್ಲ, ನಾನೇ ಕಾಲ್ ಮಾಡೋಣ ಅನ್ಕೊಂಡಿದ್ದೆ. ಹೇಗಿದ್ಯಾ? ನಾವೆಲ್ಲ ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ನಮಗೇನು, ತುಂಬಾ ಖುಷಿಯಾಗಿದ್ದೀವಿ. ಇತ್ತೀಚೆಗೆ ನಮ್ ರೂಪಾರಾಣಿಗೆ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಹಾಡೋ ಅವಕಾಶ ಬರ್ತಿದೆ. ಕಂಗ್ರಾಟ್ಸ್. ನನಗೆ ಯಾಕೆ ಐಶ್ವರ್ಯ ಕಾಂಗ್ರಾಟ್ಸ್? ಅದೇ ಹಾಡು ಹೇಳೋದು ನಾನಲ್ವಲ್ಲ, ರೂಪಾರಾಣಿಗೆ ಹೇಳ್ಬಿಡು ಕಾಂಗ್ರಾಟ್ಸ್ನ. ಇರು ಕೊಡ್ತೀನಿ. ಹಲೋ ಅಕ್ಕ, ಕಂಗ್ರಾಟ್ಸ್ ರೂಪಾರಾಣಿ. ಥ್ಯಾಂಕ್ ಯು ಅಕ್ಕ. ಇನ್ನೇನು ಐಶ್ವರ್ಯ ವಿಶೇಷ? ಎಲ್ರೂ ಹೇಗಿದ್ದೀರಾ? ಅತ್ತಿಗೆ, ಅಣ್ಣ ಎಲ್ರೂ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ನಮ್ಮ ಅತ್ತೆನ ಯುನಾನಿಮಸ್ ಆಗಿ ಲೇಡೀಸ್ ಕ್ಲಬ್ ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಈಗಷ್ಟೇ ಕಾಂಗ್ರಾಟ್ಸ್ ಹೇಳಿ ಆಗ್ಲೇ ನಮ್ಮ ಹತ್ರ ರಿಟರ್ನ್ ಕಾಂಗ್ರಾಟ್ಸ್ ಹೇಳ್ಸ್ಕೊತಾ ಇದ್ಯಾ ಅಂತಾಯ್ತು. ಅತ್ತಿಗೆಗೆ ಕಾಂಗ್ರಾಟ್ಸ್ ಹೇಳ್ಬಿಡು. ಹಾ, ಖಂಡಿತ ಹೇಳ್ತೀನಿ. ಅತ್ತೆ ನಾಳೆ ದೊಡ್ಡ ಪಾರ್ಟಿ ಕೊಡ್ತಿದ್ದಾರೆ. ಅವ್ರ ಕ್ಲಬ್ ಮೆಂಬರ್ಸ್ ಎಲ್ಲ ರೂಪಾರಾಣಿ ಹಾಡ್ಬೇಕು ಅಂತ ಕೇಳಿದ್ದಾರೆ. ನಾಳೆ ನೀವು ಬಂದ್ಬಿಡಿ, ಹಾಡ್ಬೇಕು. ಹಲೋ. ಬರ್ತೀವಿ ಐಶ್ವರ್ಯ, ಖಂಡಿತ ಬರ್ತೀವಿ. ಇದೇನ್ ಮಮ್ಮಿ ಮತ್ತೆ ಹಾಡು ಅಂತಿದ್ದಾರೆ? ಮೊನ್ನೆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಆ ವರ್ಮಾ ಮಾವಂಗೆ ಆಲ್ಮೋಸ್ಟ್ ಸಿಕ್ಬಿದ್ವಿ. ಈಗ ಹೇಗ್ ಹಾಡೋದು? ನನಗ್ ಟೆನ್ಷನ್ ಹೆಚ್ಚಾಗ್ತಿದೆ ಮಮ್ಮಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ್ವೆ, ಅವ್ರ ಮನೇಲೆ ಫಂಕ್ಷನ್ ಅಲ್ವಾ, ಅವಳೇ ಹಾಡ್ತಾಳೆ. ನೀನ್ ಆರಾಮಾಗಿರು. ಏನ್ ಸಾಮಮಾರೆ ಇದು? ನಿಮ್ ಕೆಲ್ಸ ಎಲ್ಲ ನೀವೇ ಮಾಡ್ಕೊಂಡ್ಬಿಟ್ರೆ ನಾನಿರೋದಿನ್ಯಾತಕ್ಕೆ? ದೊಡ್ಡಮ್ಮವ್ರು ನೋಡಿದ್ರು ಅಂದ್ರೆ ನನ್ ಊಟನೋ ಸಂಬಳನೋ ಯಾವ್ದೋ ಒಂದು ಕಟ್ ಮಾಡ್ಬಿಡ್ತಾರೆ. ನಂಗದು ಎರಡು ಬೇಕು. ನೀವು ಜರಗಮ್ಮ, ನಾ ಮಾಡ್ಕೋತೀನಿ. ನನ್ನಿಂದನೇ ಆಗಿದ್ದಲ್ವ ಬೋರಮ್ಮ, ನಾನೇ ಕ್ಲೀನ್ ಮಾಡ್ತೀನಿ. ನೀವು ಹೋಗಿ ಪರ್ಕೆ ತಗೊಂಡ್ ಬನ್ನಿ. ಸರಿ.
ಇಲ್ಲಿ ಕೊಡಿ ಸಾಮಮ್ಮವ್ರೆ, ನಾನ್ ಬಿಸಾಕ್ತೀನಿ. ಪರವಾಗಿಲ್ಲ ಬೋರಮ್ಮ, ನಾನೇ ಬಿಸಾಕ್ತೀನಿ. ನೀವು ಬಿಸಾಕದ್ ಯಾಕೆ ಸಾಮಮ್ಮ? ನಾನ್ ಬಿಸಾಕಿದ್ರು ಅವ್ರು ಬಂದು ಎತ್ಕೊಂಡು ಹೋಯ್ತಾರೆ. ಇಲ್ಲಿ ಕೊಡಿ ಅಮ್ಮಾರೆ. ಬೇಡ ಕೊಡಿ ಅಮ್ಮಾರೆ ಅಂತ ನಾನೇ ಹಾಕ್ತೀನಿ. ಅಯ್ಯೋ ಬೋರಮ್ಮ, ಕೊಡಿಮ್ಮ. ನಾನ್ ಬಿಸಾಕ್ತೀನಿ. ಕೊಡಿ ಅಮ್ಮಾರೆ, ನಾನ್ ಬಿಸಾಕ್ತೀನಿ ಅಂದ್ರೆ ಅಯ್ಯ ಅಬ್ಬಾ, ನಾನ್ ಬಿಸಾಕ್ತೀನಿ ಅಂತ ಹೇಳಿದ್ನಲ್ಲ. ನಾನ್ ಬಿಸಾಕ್ತೀನಿ ಅಂತ ಹೇಳದ್ನಲ್ಲಮ್ಮ. ಬೇಗ ಹೋಗಿ ಬಿಸಾಕ್ ಬನ್ನಿ. ಇಲ್ಲ ಸಾಮಮ್ಮರೇ, ಈ ಕವರ್ ತಕೊಂಡೋಗಿ ಭದ್ರವಾಗಿ ಮುಚ್ಚಿಟ್ಕೊಂಡು ನಮ್ಮೂರ್ಗ್ ಹೋಯ್ತೀನಲ್ಲ, ಆವಾಗ ಇದನ್ನ ತಕೊಂಡೋಗಿ ನಮ್ಮ ಮನೆಗೆ ಅಲಂಕಾರ ಮಾಡಿಸ್ತೀನಿ. ಬಿಸಾಕ್ತೀನಿ ಬಿಡಿ ಸಾಮಮ್ಮರೇ, ಇವಾಗೇ ಬಿಸಾಕ್ತೀನಿ. Sir, courier. Thank you, sir. ಬಹುಶಃ ಅದಿಗೆ ಇರಬೇಕು ಅನ್ಸುತ್ತೆ. ಕೊಟ್ಬಿಟ್ ಬಾ. ಶ್ಯಾಮ, ಶ್ಯಾಮ, ಬರ್ತಿದ್ದೀನಿ. ಬಾ ಕೂತ್ಕೋ ಶ್ಯಾಮ. ಇಲ್ಲಿ ಸೈನ್ ಮಾಡು ಶ್ಯಾಮ. ಕನ್ನಡದಲ್ಲೇ ಮಾಡ್ತೀನಿ ರೀ. ಯಾಕೆ, ಏನು ಅಂತ ಕೇಳಲ್ವಾ? ಇದು ಯಾವುದಕ್ಕೆ ಅಂತ ತಿಳ್ಕೊಳ್ದೇನೆ ಸೈನ್ ಮಾಡ್ತೀಯಾ? ನೀವ್ ಮಾಡು ಅಂದ್ರಲ್ಲ ರೀ, ಮಾಡ್ತೀನಿ. ನೀವ್ ಹೇಳ್ದಾಗೆ ನಡ್ಕೊಳ್ಳೋದು ನನ್ ಕರ್ತವ್ಯ. ನಾನಂದ್ರೆ ಅಷ್ಟು ನಂಬಿಕೆನಾ? ನನ್ಗೆ ನನ್ ಮೇಲ್ಗಿಂತ ನಿಮ್ ಮೇಲೆ ಹೆಚ್ಚು ನಂಬಿಕೆ. ನೀವೇನ್ ಹೇಳಿದ್ರು ಮಾಡ್ತೀನಿ. ನನ್ನ ಈ ಜೀವನ ನಿಮ್ಗೆ ರೀ. ಅಷ್ಟೇ ಯಾಕೆ, ನಿಮ್ಗೋಸ್ಕರ ನನ್ನ ಪ್ರಾಣನ ಆದ್ರೂ. ಇನ್ಯಾವತ್ತೂ ಹಾಗೆ ಮಾತಾಡಬೇಡ. ನೀನು ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಿದ್ಯಾ ಶ್ಯಾಮ. ಆದರೆ ವಿದ್ಯೆ ಅಂದರೆ ಒಂದು ಭಾಷೆ ಮಾತ್ರ ಅಲ್ಲ, ಇನ್ನೂ ತುಂಬ ಇದೆ. ಅದಕ್ಕೆ ನೀನು ಪ್ರೈವೇಟಾಗಿ ಪರೀಕ್ಷೆ ಬರೆಯೋದಕ್ಕೆ ಅಪ್ಲಿಕೇಶನ್ ತರಿಸಿದ್ದೀನಿ. ಅದೇ ಈ ಪೇಪರ್ಸ್. ಈ ವಯಸ್ಸಲ್ಲಿ ನನ್ ಪರೀಕ್ಷೆ ಬರೆಯೋದಾ? ನಾನೇನು ಸನ್ನಿ ಹನಿ ಹಾಗೆ ಚಿಕ್ಕ ಮಗುನಾ? ಇದಕ್ಕೂ ವಯಸ್ಸಿಗೂ ಸಂಬಂಧ ಇಲ್ಲ ಶ್ಯಾಮ. 17 ವರ್ಷ ಚಿಕ್ಕವರು ಕೂಡ ದೊಡ್ಡ ದೊಡ್ಡ ಯೂನಿವರ್ಸಿಟಿಲಿ PhD ಮಾಡಬೇಕು ಅಂತ ಅನ್ಕೋತಾರೆ. 70ನೇ ವಯಸ್ಸಲ್ಲೂ ಕೂಡ ಡಿಗ್ರಿ ಮಾಡಿರೋ ವಯಸ್ಸಾದವರು ಎಷ್ಟೋ ಜನ ಇದ್ದಾರೆ.
ನೀನು ಕೂಡ ಡಿಗ್ರಿ ತಗೋಬೇಕು ಅಂತ ನನ್ನ ಆಸೆ. ಹಾಗೇನಿಲ್ಲ ರೀ, ನಾನು ನಿಮ್ಗೋಸ್ಕರ ಪರೀಕ್ಷೆ ಬರಿತೀನಿ. ನಿಮಗ್ ಸಂತೋಷನೇ ಅಲ್ವಾ? ಹೇಳ್ರಿ, ನಿಮಗ್ ಸಂತೋಷ ಅಲ್ವಾ? ಸಂತೋಷ ಅಷ್ಟೇ ಅಲ್ಲ ಶ್ಯಾಮ, ನನಗಿದು ಹೆಮ್ಮೆ ಕೂಡ. ಥ್ಯಾಂಕ್ ಯು ಶ್ಯಾಮ. ನೀವು ನನ್ಗೆ ಥ್ಯಾಂಕ್ಸ್ ಹೇಳೋದು ಯಾಕೆ? ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮಿಬ್ಬರ ಮಧ್ಯ ನೋ ಥ್ಯಾಂಕ್ಸ್ ನೋ ಸಾರಿ, ಓಕೆನಾ? ಏನ್ರಿ ಏನ್ ವಿಶೇಷ? ಅತ್ತೆ ಲೇಡೀಸ್ ಕ್ಲಬ್ಗೆ ಯುನಾನಿಮಸ್ ಆಗಿ ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಮಾವ. ವಾವ್! ಈಗ ನಿಮ್ಮಮ್ಮ 2 ಕಡೆ ಪ್ರೆಸಿಡೆಂಟ್ ಅಂತಾಯ್ತು. ಎರಡನೇ ಜಾಗ ಯಾವ ಡ್ಯಾಡಿ? ಇನ್ಯಾವುದು, ನಮ್ಮನೇನೆ. ಈ ಶುಭ ಸಂದರ್ಭದಲ್ಲಿ ನಾನು ನಮ್ ಕ್ಲಬ್ ಮೆಂಬರ್ಸ್ಗೆಲ್ಲ ಪಾರ್ಟಿ ಕೊಡ್ತಿದ್ದೀನಿ. ನಾಳೆ ಯಾರೂ ಎಲ್ಲಿಗೂ ಹೋಗೋ ಹಾಗೇ ಇಲ್ಲ, ಎಲ್ರೂ ಮನೇಲೇ ಇರ್ಬೇಕು. ಏನು ಮುಖ ಹಾಗೆ ನೋಡ್ಕೋತಿದ್ದೀರಾ? ಇಲ್ಲ ವಸಂತ, ನಾಳೆ ನನಗೂ ಅಖಿಲ್ಗೂ ಮೀಟಿಂಗ್ಸ್ ಇದೆ. ಜೊತೆಗೆ ನಮ್ಮ ಹೊಸ ಮಸಾಲಾ ಪೌಡರ್ ಡೆಮೋಗೋಸ್ಕರ ನಾಳೆ ಟೆಕ್ನಿಷಿಯನ್ಸ್ ಬರ್ತಾ ಇದ್ದಾರೆ. ಒಬ್ರು ಒಳ್ಳೆ ಶೆಫ್ಗೂ ಹೇಳಿದ್ದೀನಿ. ನಾಳೆ ನಾವಿಬ್ರು ತಪ್ಪದೆ ಆಫೀಸ್ಗೆ ಹೋಗ್ಲೇಬೇಕು, ನಮ್ಗಾಗಲ್ಲ. ಮಮ್ಮಿ, ನಂದು ಯಾವತ್ತೋ ಫಿಕ್ಸ್ ಆಗಿರೋ ಶೆಡ್ಯೂಲ್ ಇದು. ಸೈಟಲ್ಲಿ ವರ್ಕ್ ಇದೆ, ಬೇಕಾದ್ರೆ ವರ್ಕ್ ಫಿನಿಶ್ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ಹೀಗೆ ನಮ್ಮನೇಲೆ ಪಾರ್ಟಿ ಇಟ್ಕೊಂಡು ಅವ್ರವ್ರ ದಾರಿಲಿ ಅವ್ರವ್ರು ಹೋದ್ರೆ ಏನ್ ಚೆನ್ನಾಗಿರತ್ತೆ? ಮನೆಯವರು ಇರ್ಬೇಕಲ್ವಾ ಪಾರ್ಟಿ ಮಾಡುವಾಗ? ಟೆನ್ಷನ್ ಮಾಡ್ಕೋಬೇಡಿ ಮಮ್ಮಿ, ಆಸ್ ಸೂನ್ ಆಸ್ ಪಾಸಿಬಲ್ ವರ್ಕ್ ಫಿನಿಶ್ ಮಾಡ್ಕೊಂಡು ಮನೆಗೆ ಬರ್ತೀವಿ. ಹಲೋ, ನಾನು ಆಮೇಲೆ ಕಾಲ್ ಮಾಡ್ತೀನಿ.
ಆಕಾಶ ಅನ್ನೋ ಮರದಲ್ಲಿ ನಕ್ಷತ್ರಗಳ ಥರ ಹೂ ಬಿಟ್ಟಿದ್ರೆ ಚಂದ್ರನ್ಗೆ ತುಂಬಾ ಇಷ್ಟ ಆಗತ್ತೆ. ಹೌದು, ಕೇಳಕ್ ಮರ್ತೋಗಿತ್ತು ಶ್ಯಾಮ. ಇವು ಯಾವುದಕ್ಕೆ? ಹೇಳ್ತೀನಿ. ಬನ್ನಿ, ಇಲ್ಲಿ ನೋಡಿ. ಇಲ್ಲಿ ನೋಡಿ, ನೀವು ತಂದಿರೋ ಪುಟ್ಟ ಕೃಷ್ಣ ಎಷ್ಟು ಅಂದವಾಗಿದ್ದಾನೆ. ಯಾಕ್ರಿ ಹಾಗ್ ನೋಡ್ತಿದ್ದೀರಾ? ನನ್ನ ಮನಸ್ಸು ಆನಂದಕ್ಕೆ ಅಡ್ರೆಸ್ ಎಲ್ಲಿ ಅಂತ ಕೇಳಿದ್ದಕ್ಕೆ ನನ್ನ ಕಣ್ಣು ನಿನ್ ಕಣ್ಣನ್ನೇ ತೋರಿಸ್ತಾ ಇದೆ. ನನ್ ಕಣ್ಣಲ್ಲಿರೋ ಈ ಆನಂದಕ್ಕೆ ಕಾರಣ ನಿಮ್ ಮನ್ಸೇರಿ. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್ ಕಂದ. ಕಾಫಿ ಕುಡಿತೀಯಾ? ಬೇಡ ಮಮ್ಮಿ, ಆಗ್ಲೇ ಕುಡ್ದಾಯ್ತು. ಏಯ್, ಬೇಗ ರೆಡಿ ಆಗ್ರೋ, ಸ್ಕೂಲಿಗೆ ಟೈಮ್ ಆಗ್ಲಿಲ್ವಾ? ಇಲ್ಲ ಚಿಕ್ಕಪ್ಪ, ಇವತ್ ನಾವು ಸ್ಕೂಲ್ಗೆ ಹೋಗಿಲ್ಲ. ಏನಕ್ಕೆ? ಅಜ್ಜಿ ಹೋದ್ ಮನೇಲಿ ಪಾರ್ಟಿ ಇದೆ ಅಂತ ಹೇಳ್ತಾಳ, ಅದಕ್ಕೆ ನಾವು ಕೂಡ ಸ್ಕೂಲ್ಗೆ ರಜಾ ಹಾಕ್ದು. ಬಾ ಹೋಗೋಣ. ಆ ಮಾತನ್ನ ಈಗ ಹೇಳಿದ್ರೆ ಹೇಗೆ? ಈ ಟೈಮಲ್ಲಿ ಆಗಲ್ಲ ಅಂದ್ರೆ ನೆನ್ನೆ ಮೊನ್ನೆ ಆದ್ರೂ ಹೇಳಿದ್ರೆ ನಾವಿನ್ಯಾರನ್ನಾದ್ರೂ ಅರೇಂಜ್ ಮಾಡ್ಕೋತಿದ್ವಿ. ಏನಾಯ್ತು ರೀ? ಏನಾಯ್ತು ಡ್ಯಾಡಿ? ನಮ್ಮ ಹೊಸ ಮಸಾಲಾ ಪೌಡರ್ ವಿಡಿಯೋ ಡೆಮೋಗೋಸ್ಕರ ಒಂದು ಶೆಫ್ನ ಬುಕ್ ಮಾಡಿದ್ನಲ್ಲ, ಹೌದು. ಅವನು ಬರೋಕ್ ಆಗ್ತಿಲ್ಲ ಅಂತಿದ್ದಾನೆ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಟೈಮ್ ಕೂಡ ಹೆಚ್ಚಾಗಿಲ್ಲ. ಆ ಕಮಿಟ್ಮೆಂಟ್ ಇಲ್ದಿರೋ ಜೊತೆ ಡೆಮೋ ಮಾಡೋದು ವೇಸ್ಟ್ ಡ್ಯಾಡಿ. ಈಗಿಂದೀಗ ಅರ್ಜೆಂಟ್ ಆಗಿ ನಮ್ಗೆ ಇನ್ನೊಂದು ಶೆಫ್ ಎಲ್ಲಿ ಸಿಗ್ತಾನೆ? ಸಿಗ್ತಾರೆ ಡ್ಯಾಡಿ. ಸಿಗ್ತಾರಾ? ಯಾರ ಕಿಲ್? ನೀನು ಗೊತ್ತಿರೋ ಫ್ರೆಂಡಾ? ಶೆಫಾ? ಯಾರಾದ್ರೂ ಇದಾರಾ? ಇಲ್ಲ ಡ್ಯಾಡಿ, ನಮ್ಮ ಡೆಮೋ ವಿಡಿಯೋಗೆ ಬೇಕಾಗಿರೋ ಶೆಫು ನಮ್ಮ ಮನೆಯಲ್ಲೇ ಇದ್ದಾರೆ. ನಮ್ಮನೇಲಿ ಯಾರಿದ್ದಾರೆ ಅಖಿಲ್? ಶ್ಯಾಮ ಮಮ್ಮಿ. ಶ್ಯಾಮ? ಆ ಏನ್ರಿ? ನೀನು ನನಗೊಂದು ಫೇವರ್ ಮಾಡಬೇಕು ಶ್ಯಾಮ. ಹೇಳಿ, ಏನ್ ಮಾಡ್ಬೇಕು? ಹೇಳಿದ್ಮೇಲೆ ಆಗಲ್ಲ ಅಂತ ಅನ್ಬಾರ್ದು. ನೀವ್ ಹೇಳಿದ್ಮೇಲೆ ಆಗಲ್ಲ ಅಂತೀನಾ? ಹೇಳಿ,